ಅಮ್ಮ, ಅಪ್ಪಾಜಿ ಏನಾದರೂ ನೀವು ಇಲ್ಲಿ ಕೂತಿರೋದು ನೋಡಿದ್ರೆ ಇನ್ನಷ್ಟು ಕೋಪ ಮಾಡ್ಕೊತಾರೆ. ಪ್ಲೀಸ್ ಬನ್ನಿ ಅಮ್ಮ, ಒಳಗೆ ಹೋಗೋಣ ಅಂತ್ರಿ. ಅತ್ತೆ, ನೀವು ಒಳಗೆ ಹೋಗಿ. ಇಲ್ಲಮ್ಮ, ನಾನು ಇಲ್ಲೇ ಕೂತಿರ್ತೀನಿ. ಪರವಾಗಿಲ್ಲ ಅತ್ತೆ, ಪ್ಲೀಸ್ ನೀವು ಹೊರಡಿ. ಅಲ್ಲಮ್ಮ, ನೀನು ರಾತ್ರಿ ಊಟನೂ ಮಾಡಲಿಲ್ಲ, ಒಂದು ಕಾಫಿನೂ ಕುಡಿಯಲ್ಲ ಅಂತಿದ್ಯಾ? ಅತ್ತೆ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ, ನೀವು ಒಳಗೆ ಹೋಗಿ. ಅಲ್ಲಮ್ಮ, ಪರವಾಗಿಲ್ಲ ಅತ್ತೆ, ನನ್ನಿಂದ ನೀವು ಬಯಸ್ಕೊಳ್ಳೋದು ಬೇಡ. ಪ್ಲೀಸ್ ಒಳಗೆ ಹೋಗಿ. ಅಮ್ಮ ಬನ್ನಿ ಅಮ್ಮ. ಅದು ಅವಳ ಮೇಲೆ ಯಾರೂ ಕನಿಕರ ತೋರಿಸೋ ಅಗತ್ಯ ಇಲ್ಲ. ನೀವುಗಳು ನಿಮ್ಮ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೆಯದು. ಅಷ್ಟು ಮೀರಿ ಏನಾದ್ರು ನಡ್ಕೊಂಡ್ರೆ ಪರಿಣಾಮ ನೆಟ್ಟಗಾಗಲ್ಲ, ಹುಷಾರು. ಬೇಡಮ್ಮ, ದಯವಿಟ್ಟು ಬೇಡಮ್ಮ. ನೀನ್ ನನ್ನನ್ನು ಮಾತಾಡ್ಸೋದಿರ್ಲಿ, ನೀನ್ ಮಾಡಿರೋ ತಪ್ಪಿಗೆ ನನ್ನನ್ನು ಮುಟ್ಟೋ ಅಧಿಕಾರ ಕೂಡ ನಿನ್ಗಿಲ್ಲ. ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಹುಟ್ಟಬಾರ್ದು. ಇವತ್ತು ನನ್ನ ಪಾಲಿಗೆ ನನ್ನ ಮಗ ಸತ್ತು ಹೋದ. ಪಾಪ ತಿಂಡಿಗೆ ಬೇಡಮ್ಮ, ಯಾಕೋ ಮನಸ್ಸಿಲ್ಲ. ಮನಸ್ಸು ಎಲ್ಲೋ ಒಂದು ಕಡೆ ಇದ್ರೆ ಹೀಗೆ ಆಗೋದು. ಮಾತಾಡೋ ಸಮಯದಲ್ಲಿ ಸರಿಯಾಗಿ ಮಾತಾಡಿ ಸಂಜನಾ ಮನೆಯಲ್ಲೇ ಇರೋ ಥರ ಮಾಡಿದಿದ್ರೆ ಈ ಸ್ಥಿತಿ ಬರ್ತಿತ್ತ ನಿನಗೆ? ನಾ ಹೇಳಿದ್ರೆ ಅಪ್ಪ ನನ್ನ ಮಾತು ಕೇಳ್ತಾರೇನಮ್ಮ. ಓಹೋ, ಅದಕ್ಕೆ ನೀನು ಫೇಲ್ ಆಗಿರೋ ವಿಷಯನ ನಮ್ಗೆ ಹೇಳ್ದೆ ಮುಚ್ಚಿಟ್ಟಿದ್ದ? ಅಲ್ಲ ಕಣು, ಊರು ಉಸಾಬರಿ ವಿಷಯನೆಲ್ಲ ನನ್ನ ಹತ್ರ ಹೇಳ್ತಿದ್ದವನು ನನಗೂ ಹೇಳ್ದೆ, ಯಾಕೋ ಈಗ ಮಾಡಿದೆ? ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಎಲ್ಲಿ ನೀನು ಅಪ್ಪನಿಗೆ ಹೇಳಿಬಿಡ್ತೀವ ಅಂತ ಹೇಳಕ್ಕೆ ಹೋಗಲಿಲ್ಲ. ಸರಿ, ಆಗಿದ್ದಾಯಿತು. ಇನ್ನು ಮುಂದೆ ಆದರೂ ಚೆನ್ನಾಗಿ ಓದಿ ಪಾಸ್ ಆಗಿವೆಂತೆ. ಬಾ ಒಳಗಡೆ. ಅಲ್ಲಪ್ಪ, ನೀನು ಹೀಗೆ ಕೊರಗ್ತಾ ಕೂತ್ರೆ ಆರೋಗ್ಯದ ಗತಿ ಏನೂ ಆಗಬೇಕು ಪಾಪ. ಅಪ್ಪಾಜಿ ಬರ್ರಿ, ತಿಂಡಿ ಮಾಡಿವ್ರಂತೆ. ಆಮೇಲೆ ಮಾಡ್ತೀನಿ. ಅಯ್ಯೋ, ಆಮೇಲೆ ಲೇಟ್ ಆಗ್ತದ್ರಿ, ನೀವು ಇನ್ನೂ ಡ್ಯೂಟಿಗೆ ಬೇರೆ ಹೋಗಬೇಕು. ಪ್ಲೀಸ್ ಬರ್ರಿ. ಕೂತ್ಕೊಳ್ಳೋ. ನೀವಾಗ ನಿಂತ್ಕೊಂಡ್ರೆ ಕೂತ್ಕೊಳ್ಳಿ. ನನಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಕೂತ್ಕೊಂಡು ನಾ ತಿಂಡಿ ತಿನ್ನಲ್ಲ. ಇವನು ಬೇರೆ ಯಾರು ಅಲ್ಲ, ನಿಮ್ಮ ಮಗ. ನಾನು ಆಮೇಲೆ ತಿಂಡಿ ತಿಂತೀನಿ. ಅಲ್ಲ, ಅವ್ರಿ ಅಪ್ಪನ ಕೊಡಮ್ಮ. ಇಲ್ಲ ನರ್ಸಿಂಗ್. ಏನ್ರಿ ನೀವು? ನರಸಿಂಹ. ಅಪ್ಪಾಜಿ, ನೀವು ಸಂಜನಾನ್ ಮನೆಯಿಂದ ಹೊರಗೆ ಹಾಕಿದ್ರೊಳಗೆ ಏನೂ ತಪ್ಪಿಲ್ರಿ. ಆಕಿನ ನರಸಿಂಹನ ಜೊತೆ ಸೇರ್ಕೊಂಡು ನಿಮ್ಗೆಲ್ರಿಗೂ ಮೋಸ ಮಾಡ್ಯಾಡ್ರಿ. ಅದಲ್ದ ಈ ವಿಷಯ ಎಲ್ರಿಂದನೂ ಮುಚ್ಚಿಟ್ಟಾಡ್ರಿ. ಆದರೆ ಇದು ಯಾರಿಗೂ ಕಣ್ಣಿಗೆ ಕಾಣುವಲ್ತ್ರಿ. ಎಲ್ರಿಗೂ ಆ ಸಂಜನಾ ಮನೆಯಿಂದ ಹೊರಗಿರೋದ ಕಾಣಕತ್ತದ್ರಿ. ಆ ದುಃಖನ್ಯಾಗ ಅದಾರ್ರಿ ಎಲ್ರು. ಆದರೆ ನನಗೆ ಆ ನೋವು ಯಾವುದೂ ಇಲ್ರಿ. ಯಾಕೆ ಹೇಳ್ರಿ? ತಪ್ಪು ಯಾರೋ ಮಾಡಲ್ರಿ, ಶಿಕ್ಷೆ ಕೊಡು ನಿಮ್ಮ ಗುಣ ಐತಲ್ರಿ. ನಾ ಮೆಚ್ಚಿನ್ರಿ ಅಪ್ಪಾಜಿ. ಪ್ಲೀಸ್ ನಾಷ್ಟ ಮಾಡಿರಿ. ನೀವು ತಿನ್ನುತನ ನಾನು ಅಮ್ಮ ತಿನ್ನೋಕ್ಕಾಗೋದಿಲ್ಲ. ಪ್ಲೀಸ್ ರೀ ಅಪ್ಪ. ಕೂತ್ಕೊಳ್ಳಿ. ನನ್ನಿಂದ ಯಾರೂ ಉಪವಾಸ ಇರಬೇಕಾಗಿಲ್ಲ.
ಅಂಬುಜಾ ಮತ್ತೆ ಇನ್ನೊಬ್ರು ಗೆಸ್ಟ್ ಇದ್ರಲ್ಲ ಅವರಲ್ಲಿ? ಅಂಬುಜಾ ಏನೋ ತರ್ತೀನಿ ಅಂತ ಪೇಟೆಗೆ ಹೋದ್ಲು. ಅವ್ರು ಇನ್ನೊಬ್ಬರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ನೀವು ಅವ್ರ ತಂಗಿನ ಮನೆಯಿಂದ ಹೊರಗೆ ಹಾಕಿದ್ರಲ್ರಿ, ಅದ್ರ ಕೋಪ ಮಾಡ್ಕೊಂಡು ಹೋಗಿರ್ಬೋದ್ರಿ. ಯಾರೋ ಕೋಪ ಮಾಡ್ಕೋತಾರೆ ಅಂತ ನಮ್ಮ ನಿರ್ಧಾರಗಳನ್ನೆಲ್ಲ ಬದಲಾಯಿಸೋದಕ್ಕಾಗಲ್ಲ. ಏ ಅಯ್ಯೋ, ಗಮನ ಎಲ್ಲಿದೆ ನಿನಗೆ? ಅದು ಸಂಜನಾ ನೋಡು, ನನಗಿಷ್ಟ ಇಲ್ದವ್ರ ಹೆಸರಿರ್ತದೆ, ನನಗಾಗಲ್ಲ. ಹಾಗೇನಾದ್ರು ಪದೇ ಪದೇ ಮಾಡಿದ್ರೆ, ಈಗ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಇದೇ ಕೊನೆ ಅನ್ಕೊಂಬಿಡು. ಆಯ್ತು, ನಾನು ಮಾತಾಡಲ್ಲ, ನೀವು ತಿಂಡಿತೀನಿ. ಅಮ್ಮ, ದಯವಿಟ್ಟು ನೀವು ಅಳಕ್ಕೆ ಹೋಗ್ಬೇಡ್ರಿ. ಈ ಮನ್ಯಾಗ ಎಲ್ರಿಗಿಂತ ಕಷ್ಟಪಡೋದು ಅಪ್ಪಾಜಿನ ಅಲ್ರಿ. ನರಸಿಂಹ ಆಗಿರಲಿ ಅಥವಾ ಸಂಜನಾ ಅಪ್ಪಾಜಿಗೆ ಇಷ್ಟೊಂದು ಕಾಳಜಿ ಮಾಡ್ತಿದ್ರಂದ್ರೆ ಅವ್ರು ಹಿಂಗೆ ಮೋಸನೂ ಮಾಡ್ತಿದ್ದಿಲ್ಲ, ವಿಷನೂ ಮುಚ್ಚಿಡ್ತಿದ್ದಿಲ್ರಿ. ಅವ್ರು ಮಾಡಿದ್ದ ಅಪ್ಪಾಜಿ ನಂಬಿಕೆಗೆ ದ್ರೋಹ ಅಲ್ಲೇನ್ರಿ? ಅಲ್ಲಮ್ಮ, ನೀನು ಇವ್ರ ಪರ ವಹಿಸ್ಕೊಂಡು ನರಸಿಂಹನ್ನು ಸಂಜನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿದ್ಯಲ್ಲ. ಇವಳ ಮೇಲೆ ಯಾಕೆ ಕೋಪ ಮಾಡ್ಕೋತೀಯ ನೀನು? ಮೊದಲು ನಿನ್ನ ಮಗ ಅಂತ ಇದಾನಲ್ಲ, ಅವನನ್ನ ನೆಟ್ಟಿಗಿಟ್ಕೋ. ಎಲ್ಲ ನೋಡ್ತಾ ಇದ್ರೆ ಅನ್ನ ಗಡ್ಡಲ್ಲೇ ಎಳೆಯಲ್ಲ. ಈಗ ಅನುಭವಿಸ್ತಿರೋ ಸಾಲದು ಅಂತ ಮತ್ತೆ ಅದೇ ಥರ ಮಾತಾಡ್ತಿದ್ದೀರಾ? ನಾನೇನಾದರೂ ಒಂದು ಮಾತಾಡಿದ್ರೆ ಕಣ್ಣಿಂದ ನೀರು ಧಡ ಧಡ ಅಂತ ಸುರಿಯುತ್ತೆ. ನಿನ್ನ ಮಗ ಮಾಡಿದ್ದು ತಪ್ಪು ಅಂತ ಒಂದೇ ಒಂದ್ಸಲ ನಿನ್ನ ಬಾಯಿಂದ ಬಂತ? ಮಕ್ಕಳು ಮಾಡಿದ್ದೆಲ್ಲ ಸರಿ ಅಂತ ತಲೆದೂಗೋ ತಾಯಂದ್ರು ಇರೋ ತನಕ ತಪ್ಪು ಮಾಡೋದನ್ನ ಮಕ್ಕಳು ಬಿಡೋದೇ ಇಲ್ಲ, ಮಾಡ್ತಾನೆ ಇರ್ತಾರೆ. ಒಂದಲ್ಲ ಒಂದಿನ ಅವರಿಂದ ನಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಅಪ್ಪಾಜಿ, ಯಾರೋ ಮಾಡಿದ ತಪ್ಪಿಗೆ ನೀವೆದಕ್ಕೆ ಅಮ್ಮಗೆ ಬೈಯಾಕತ್ತೀರ್ರಿ? ಪಾಪ, ಹಿಂಗೆಲ್ಲ ಆತಂತ ಅವ್ರಿಗೂ ಬೇಜಾರು ಇರ್ತದಲ್ರಿ. ಸತ್ಯ ಏನಂತ ತಿಳ್ಕೊಳಕ ಅಮ್ಮಗೂ ಸ್ವಲ್ಪ ಟೈಮ್ ಬೇಕಲ್ರಿ. ಹೋಗ್ತಾ ಹೋಗ್ತಾ ಯಾರು ಹೆಂಗಂತ ಅವರು ತಿಳ್ಕೊಂತಾರ್ರಿ. ನಿಮಗೋಸ್ಕರ ಅಲ್ಲದೆ ಇದ್ರು ಅಟ್ಲೀಸ್ಟ್ ನೀವು ಮಾಡೋ ಕೆಲಸಕ್ಕಾದರೂ ತಿನ್ರಿ ಅಪ್ಪಾಜಿ. ನಿಯತ್ನಿಂದ ದುಡಿದು ಮನೆಯವ್ರ ಹೊಟ್ಟೆ ತುಂಬಿಸಿದ್ರು ಕರ್ಮ ಅನ್ನೋದು ನನಗೇ ಬಂದು ತಟ್ಟತ್ತೆ. ಇವತ್ತೆಲ್ಲ ನಾಳೆ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ತದ್ರಿ ಅಪ್ಪಾಜಿ. ಅದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಬಿಡಮ್ಮ. ನನ್ನಿಂದ ನಿಮಗೆಲ್ಲ ಯಾಕೆ ತೊಂದರೆ? ಆಯಿತು, ಮನೆಯಲ್ಲಿದ್ದು ಮನಸ್ಸು ಕೆಡಿಸ್ಕೊಳ್ಳೋಕ್ಕಿಂತ ಡ್ಯೂಟಿಗೆ ಹೋಗೋದೇ ಒಳ್ಳೆಯದು.